ಹೀಗೆ ಕೋಟಿ ಕೋಟಿ ಬೆಲೆ ಬಾಳುವ ಜಮೀನಿನ ವಿಚಾರವಾಗಿ ಅಧಿಕಾರಿಗಳ ಮುಂದೆಯೇ ಗಲಾಟೆ ಮಾಡಿಕೊಳ್ತಾ ಇರೋ ಎರಡು ಗುಂಪುಗಳ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಕೊತ್ತನೂರು ಗ್ರಾಮದ ಬಳಿ. ಹೌದು, ಕೊತ್ತನೂರು ಗ್ರಾಮದ ಬೆಂಗಳೂರು ಟು ಹೈದರಾಬಾದ್ ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗಿದೆ. ಇದರಿಂದ ಹೆದ್ದಾರಿ ಅಕ್ಕಪಕ್ಕ ಇರೋ ಜಮೀನುಗಳಿಗೆ ಕೋಟಿ ಕೋಟಿಯ ಬೆಲೆ ಬಂದಿದೆ. ಹೀಗಿರುವಾಗ ಕೊತ್ತನೂರು ಗ್ರಾಮದ ಸರ್ವೆ ನಂಬರ್ 71ರಲ್ಲಿ ಸರ್ಕಾರಿ ಜಾಗ ಇದ್ದು, ಈ ಹಿಂದೆ ಜಮೀನು ಸ್ವಾಧೀನದಲ್ಲಿದ್ದ ರೈತರಿಗೆ ಸರ್ಕಾರದಿಂದ ಜಮೀನು ಖಾತೆ ಮಾಡಿಕೊಟ್ಟಿತ್ತು. ಆದರೆ ನರಸಪ್ಪ ಎಂಬುವರು 1 ಎಕರೆ 8 ಗುಂಟೆ ಜಮೀನು 1974ರಲ್ಲಿ ಪಹಣಿಯಾಗಿತ್ತಂತೆ. ಇದನ್ನು ಸಹಿಸಲಾಗದ ವಿರೋಧಿಗಳು ಅಧಿಕಾರಿಗಳಿಗೆ ದೂರು ನೀಡಿ ದಬ್ಬಾಳಿಕೆ ನಡೆಸಿ ಅವರಿಗೆ ಮಂಜೂರಾಗಿದ್ದ ಪಹಣಿಯನ್ನು 2015ರಲ್ಲಿ ವಜಾ ಮಾಡಿಸಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಇದರಿಂದ ನೊಂದ ನರಸಪ್ಪ ನ್ಯಾಯಾಲಯದ ಮೆಟ್ಟಿಲು ಏರಿ 2008ರಲ್ಲಿ ಎಸಿ ಕೋರ್ಟು, 2017ರಲ್ಲಿ ಸಿವಿಲ್ ಕೋರ್ಟು, 2018ರಲ್ಲಿ ಸೀನಿಯರ್ ಕೋರ್ಟ್ನಲ್ಲಿ ನರಸಪ್ಪ ಪರ ಆದೇಶ ಆಗಿತ್ತಂತೆ. ಆದರೂ ಕಾನೂನು ಹೋರಾಟ ನಡೆಸ್ತಾ ಇದ್ರೂ ಸಹಿಸಲಾರದ ಬಲಾಢ್ಯರು ಖ್ಯಾತೆ ತೆಗೆದು ಜಮೀನು ನೀಡದಂತೆ ಗಲಾಟೆ ಮಾಡಿಸ್ತಾ ಇದ್ದಾರೆ ಎಂದು ನರಸಪ್ಪ ಕುಟುಂಬ ಆರೋಪ ಮಾಡಿದ್ದಾರೆ. ತಂದೆ ಹೆಸರು ಮುನಿಗ. ಈ ಸರ್ವೆ ನಂಬರು ಕೊತ್ತನೂರು ಗ್ರಾಮ ಸೇರಿ ಸರ್, ನಂದಿ ಹೋಬಳಿ ಕೊತ್ತನೂರು ಗ್ರಾಮ ಸರ್ವೆ ನಂಬರು. ಟೋಟಲ್ ಕೊತ್ತನೂರು ಗ್ರಾಮಕ್ಕೆ ಸೇರಿರೋ ಸರ್ವೆ ನಂಬರ್ 71ರಲ್ಲಿ 33 ಎಕರೆ ಇದೆ. 24 ಜನಕ್ಕೆ ಗ್ರಾಂಟ್ ಮಾಡಿದ್ದಾರೆ ಸರ್. ಒಬ್ಬೊಬ್ಬರಿಗೆ 2 ಗ್ರಾಂಟ್ ಕೊಟ್ಟಿದ್ದಾರೆ. ಅದರಲ್ಲಿ ನಮ್ಮ ಅಣ್ಣ ಆದ ನರಸಪ್ಪನಿಗೆ 1 ಎಕರೆ 8 ಗುಂಟೆ ಕೊಟ್ಟಿದ್ದಾರೆ. ಇವರು 2 ಎಕರೆನೂ 3 ಎಕರೆ ಗ್ರಾಂಟ್ಗಳು ತಗೊಂಡು ನಮ್ಮ ಅಣ್ಣನ ಮೇಲೆ ಕೇಸ್ಗಳು ಹಾಕಿ ಸಿವಿಲ್ ಕೋರ್ಟ್ ಆಯಿತು, ಎಸಿ ಕೋರ್ಟ್ ಆಯಿತು, ನರಸಪ್ಪನಿಗೆ ಹೈಕೋರ್ಟ್ ಆದೇಶ ಆಯಿತು. ಎಲ್ಲ ಆದೇಶಗಳಾದ್ರೂ ಬಾಳೆ ತೋಟ ಕಟ್ ಮಾಡಿದ್ರು. ಅವ್ರು 2-3 ಸಾರಿ ಇಟ್ಕೊಂಡು ಹೊಡೆದು FIRಗಳಾಯಿತು. ಯಾರು ನಾರಾಯಣಸ್ವಾಮಿ, ಮೂರ್ತಿ, ಗಂಗರಾಜು, ನರಸಿಂಹಯ್ಯ, ಗಿರೀಶು, ನಡ್ಪಣ್ಣ ಮಗ, ಇವರು ಟೋಟಲ್ 20 ಜನ ಸೇರಿ ನಮ್ಮ ಅಣ್ಣನ ನಮ್ಮ ಮಕ್ಕಳನ್ನೆಲ್ಲ ಹೊಡೆದು ಹಿಂಸೆ ಕಿಲ್ದಿರೋ ತೊಂದರೆ ಕೊಡ್ತಾ ಇದ್ದಾರೆ ಸರ್. ಜಾಗದು ಇವರೇ ಸರ್ ಸೈಟಲ್ ಮಾಡ್ಕೋಬೇಕನ್ನೋದು. ಆ ನಂಬರ್ ಆದವನು ಎಲ್ಲರ ಹತ್ರ ದುಡ್ಡು ಇಸ್ಕೊಳೋದು 55,000. ನಾನು ಮೂರ್ತಿ ಅಂತ, ನಾರಾಯಣಸ್ವಾಮಿ ಮಗ ಮೂರ್ತಿ ಅಂತ ಎಲ್ಲರ ಹತ್ರ ದುಡ್ಡು ಇಸ್ಕೊಂಡು ನಾನು ಸೈಟಲ್ ಮಾಡ್ತೀನಿ ಅನ್ನೋದು. ಯಾವಾಗ ಬರೋದು, ಬೆಳೆ ಹೊಡೆದಿರೋ ಬೆಳೆ ಕಟ್ ಮಾಡೋದು, ನಮ್ಮ ಮಣ್ಣು ಇಟ್ಕೊಂಡಿರೋದು, ಈ ಥರ ಟಾರ್ಚರ್ ಕೊಡ್ತಾ ಇದ್ದಾರೆ. ಅವ್ರಿಗೆ 3 ಗ್ರಾಂಟ್ ಆಗಿದೆ ಸರ್. ಚೆನ್ನಪ್ಪ ಅವರ ತಾತ 1 ಎಕರೆ ಆಗಿದೆ 71ರಲ್ಲಿ. ಚಿಕ್ಕಮನಿಯಪ್ಪ ಮೂರ್ತಿ ಅವರ ಅಪ್ಪ 1 ಎಕರೆ ಆಗಿದೆ. ಅವ್ರು ನಾರಾಯಣಸ್ವಾಮಿ ಮೊಳಕೆಹೊಸಳ್ಳಿ 28 ಸರ್ವೆ ನಂಬರು, ಅವ್ರಿಗೂ 1 ಎಕರೆ. 3 ಗ್ರಾಂಟು. ಪಂಚಾಯತಿಯಲ್ಲಿ 50 ಸೈಟ್ ಮಾಡ್ಕೊಂಡಿದ್ದಾನೆ. ಕುರಿಲ್ ಒಂದೊಂದು ಮಾಡ್ಕೊಂಡವ್ರು ಚೆಕ್ಕಪ್ಗೆ. ಇದ್ರ ಬಗ್ಗೆ ಟೋಟಲ್ ಸರ್ಕಾರದಲ್ಲಿ ಏನು ಸೌಲಭ್ಯ ಮಾಡಿದ್ದಾರೆ ಅಂತ ಎಲ್ಲ ಮಾಡ್ಕೊಂಡು 1 ಎಕರೆ 8 ಗುಂಟೆ ಎಲ್ಲರೂ ಕೊಟ್ಟಾಗ ನಮ್ಮ ಅಣ್ಣಗೂ 1 ಎಕರೆ ಕೊಡ್ರಿ ಅಂತ ನಮ್ಮ ಮಾತಿ ಕೇಳ್ಕೊಂತ ಸರ್ ಸರ್ಕಾರನ. ಅದು ಸರ್ ಇಲ್ಲಿ ಸರ್ ಅಂದ್ಬಿಟ್ಟು ಆದೇಶ ಆಗಿದೆಯಾ ನಿಮಗೆ? 3 ಹೌದು ಸರ್. ಆಗಿದೆ ಸರ್. ಪ್ರಿನ್ಸಿಪಾಲ್ ಕೋರ್ಟ್ ಆಗಿದೆ, ಸೀನಿಯರ್ ಕೋರ್ಟ್ ಆಗಿದೆ, ಅರ್ಸನಲ್ ಕೋರ್ಟ್, ಹೈಕೋರ್ಟ್. ಅಲ್ಲ, ಈಗ ನಿಮ್ಗೆ ಫೇಕ್ ಡಾಕ್ಯುಮೆಂಟ್ಗಳು ಕ್ರಿಯೇಟ್ ಮಾಡಿ ಅವ್ರು ಮಾಡ್ಕೊಂಡಿದ್ದಾರೆ, ಈ ತರ ಮಾಡ್ತಾ ಇದ್ದಾರೆ. ಡಾಕ್ಯುಮೆಂಟ್ ಕೋರ್ಟ್ ಆದೇಶ ತೋರಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್. ಕಂದಾಯ ರಸೀದಿ ಇದೆ, ಸರ್ವೇರ್ ಮಾಡಿರೋ ಸರ್ವೆ ಕ್ಲಿಚ್ ಕಾಪ್ ಇದೆ, ಫಾರಂ ನಂಬರ್ 53 ಇದೆ, ಪಟ್ಟ ಬುಕ್ ಇದೆ, ಟ್ಯಾಕ್ಸ್ ರೆಸಿಪ್ಟ್ ಇದೆ, ಪಾಣಿ ಇದೆ, ಮೆಟೇಷನ್ ಇದೆ. ಆ ಮೆಟೇಷನ್ ವಜಾ ಮಾಡಿ ಫೈಲ್ ಹರಿದಾಗ ಇದೇ ರಾಜಕಾಂತ್ ಅನ್ನೋರನ್ನ ಜೈಲ್ಗೆ ಹಾಕಿದ್ರು ಎಸ್ ಮೇಡಮ್ನವರು. ನಮ್ಮ ಒರಿಜಿನಲ್ ಫೈಲ್ ಅವರೇ ಹರಿದಾಕಿ ಇದು ಮಾಡಿದ್ರು. ಅವರಿಂದ ಇವ್ರಿಲ್ಲ ಅಂತ ಹೇಳ್ತಾರೆ. ಅವರು ಕೊಟ್ಟಿರೋದು ಸರ್ಕಾರ. ಅವ್ರದ್ದು ರಾಷ್ಟ್ರೀಯ ಹೆದ್ದಾರಿ ಬಂದಿರೋದ್ರಿಂದ ದುಡ್ಡು ಕೋಟಿ ಕೋಟಿ ವ್ಯಾಲ್ಯೂ ಇದೆ ಅಂತ ಈ ತರ ಮಾಡ್ತಿದ್ರ ಸರ್. ಮುಂಚೆನಿಂದ ಸರ್ 71ರಿಂದ ಇದುವರೆಗೂ ಪೊಸಿಷನ್ ಎಲ್ಲರೂ ಇದ್ದಾರೆ. ನಮ್ಮ ಅಣ್ಣನಿದ್ದಾನೆ 1 ಎಕರೆ. 1 ಎಕರೆ 8 ಗುಂಟೆ ಖರಾಬ್ ಇದೆ. 1 ಎಕರೆ 8 ಗುಂಟೆ ನಮ್ಮ ಅಣ್ಣ ಕೊಟ್ಟು ಮಿಕ್ಕಿದ ಎಲ್ಲರೂ ಇದ್ರೆ ಕೊಡ್ಲಿ ಎಲ್ಲರೂ ಸೈಟ್. ಈಗ ನಿಮ್ಮ ಅಣ್ಣಗೆ ಗ್ರಾಂಟ್ ಆಗಿದೆ ಅಂತ ಹೇಳಿ. ಹೌದು ಸರ್. ಯಾಕೆ ಇನ್ನು ಖಾತೆ ಮಾಡ್ಕೊಂಡಿಲ್ಲ? ಇವರು ಆಗಿರೋದು ವಜಾ ಮಾಡಿಸ್ತಾರೆ ಸರ್ ಲೀಡರ್ಗಳು. ಈ DSS ಸಂಘದವ್ರು ಅಂಬೇಡ್ಕರ್ ಹೆಸರು ಹೇಳ್ಕೊಂಡ್ಬಿಟ್ಟು ಹೋಗಿ ಅವರು ದುಡ್ಡು ತಗೊಂಡು ಈ ಕಿತಾಪತಿ. ಅವ್ರು JDS ಅವರು, ನಾವು ಮೂಲನಿಂದ ಕಾಂಗ್ರೆಸ್ ಪಾರ್ಟಿಯವ್ರು ಸರ್. ಅವ್ರು JDS ಅವರು, ಅವ್ರಿಗೂ ನಮ್ಗೆ ಆಗಲ್ಲ. ಆ ಉದ್ದೇಶ ಇಟ್ಕೊಂಡು ಈ ಬಡವರ ಬಗ್ಗೆ ನೆತ್ತಿಕ್ಕದು, ಕೂಲಿ ಮಾಡ್ಕೊಂಡು ತಿನ್ನೋದನ್ನ ನೀವು ಸೈಟ್ ಮಾಡ್ತೀನಿ ಬಾ ಅನ್ನೋದು, ಹೊಡೆಯೋದು ಬಡೋದು ಈ ಥರ ಮಾಡ್ತಾರೆ ಸರ್. ಆದರೆ ವಿರೋಧಿ ಬಣ ಕೊತ್ತನೂರು ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯ ನರಸಿಂಹಮೂರ್ತಿ ಹೇಳೋದೇ ಬೇರೆ. ಸರ್ವೆ ನಂಬರ್ 71ರ ಸರ್ವೆ ನಂಬರ್ನಲ್ಲಿ 1 ಎಕರೆ 8 ಗುಂಟೆ ಜಾಗ ಸರ್ಕಾರಿ ಜಾಗ ಆಗಿದ್ದು, ಅದನ್ನು ನರಸಪ್ಪ ಕುಟುಂಬದವರು ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಸರ್ಕಾರಿ ಜಾಗವನ್ನು ಕಬಳಿಕೆ ಮಾಡಲು ಹೊರಟಿದ್ದಾರೆ ಎಂಬ ಪ್ರತ್ಯಾರೋಪ ಮಾಡಿದ್ದು, ಆ ಸರ್ಕಾರಿ ಜಾಗವನ್ನು ಊರಿನ ಗ್ರಾಮಸ್ಥರ ಆಶ್ರಯ ಯೋಜನೆಯ ಫಲಾನುಭವಿಗಳಿಗೆ ನೀಡಬೇಕು ಅಂತ ಹೇಳಿದ್ದಾರೆ. ಕೊತ್ತನೂರು ಗ್ರಾಮ ಪಂಚಾಯತಿ ಮೆಂಬರ್ ನಾವು. ಇಲ್ಲಿ 71 ಸರ್ವೆ ನಂಬರ್ ಇದೆ. 71 ಸರ್ವೆ ನಂಬರಲ್ಲಿ
1 ಎಕರೆ 8 ಗುಂಟೆ ಖರಾಬು ಬಂಜರು ಭೂಮಿ ಇದೆ. ಸುಮಾರು ಒಂದು 20-30 ವರ್ಷದಿಂದನೂ ಅದಕ್ಕೆ ಓಡಾಡ್ತಾನೆ ಇದ್ದೀವಿ. ಅದರಲ್ಲಿ ಯಾವುದೇ ಥರದ್ದು ಇದು ಮಾಹಿತಿನೂ ನಮ್ಗೆ ಬಂದಿಲ್ಲ. ಮೊನ್ನೆ ಎಲ್ಲ ತನಿಖೆ ಮಾಡಿ ನೋಡಿದ ಮೇಲೆ ತಹಶೀಲ್ದಾರ್ ಅವರೆಲ್ಲನೂ ನಮಗೆ ಗ್ರಾಂಟ್ಗಾಗಿ ಒಂದು ಸ್ವಲ್ಪ ಸರ್ವೆ ಮಾಡೋಕ್ಕೆ ಕಳಿಸ್ಕೊಟ್ಟಿದ್ದಾರೆ. ಈಗ ಅವ್ರು ಯಾರೋ ನರಸಪ್ಪ ಅನ್ನೋರು ಬಂದು ನಮ್ಮದು ಜಾಗ ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಪಾಣಿಯಲ್ಲೇ ಇದೆ. ಅವ್ರು ನಾವು ದಾಖಲೆ ಏನು ಬೇಕು ಅದೆಲ್ಲನೂ ಒದಿಸಿ ಕೊಟ್ಟಿದ್ದೀವಿ ಅವ್ರಿಗೆ, ತಹಶೀಲ್ದಾರ್ಗೆ ಆಗಲಿ, ಇವ್ರಿಗೆ ರೆವಿನ್ಯೂ ಸೆಕ್ರೆಟರಿಗೆ ಆಗಲಿ, ಮತ್ತು ಅರುಣ್ ಸರ್ ಇವ್ರು ಇದ್ರಲ್ಲ, ಅವ್ರ ಹೆಸರೇನು ಆರ್ ಎಸ್ ಸುಪ್ರೀತ್ ಸರ್ಗೆ, ಅವ್ರಿಗೆಲ್ಲ ಕೊಟ್ಟಿದ್ದೀವಿ. ಅದ್ರ ಪ್ರಕಾರನೇ ಅವರೆಲ್ಲ ಮಾಹಿತಿ ತಗೊಂಡು ಅವರು ಒಂದು ಸರಿ ಡಾಕ್ಯುಮೆಂಟ್ ಕೊಟ್ಟು ಅದು ಫೇಕ್ ಡಾಕ್ಯುಮೆಂಟ್ ಅದನ್ನು ವಾಪಸ್ ರಿಟರ್ನ್ ಮಾಡಿದ್ದಾರೆ ಅವ್ರಿಗೆ. ಆದ್ರೂ ಅವರು ಹೈಕೋರ್ಟ್ ಅಷ್ಟೇ ಇದೆ, ಅಲ್ಲಿದೆ ಇಲ್ಲಿದೆ ಅಂತ ತಗೊಂಬಂದು ಏನೋ ತೋರಿಸಿ ಸ್ವಲ್ಪ ನಿಲ್ಲಿಸಿದ್ದಾರೆ. ಅದಕ್ಕೋಸ್ಕರ ಏನೇ ಆಗಲಿ ಸರ್, 10 ಜನಕ್ಕೋಸ್ಕರ ಓಡಾಡ್ತಾ ಇದ್ದೀವಿ. ಇದಕ್ಕೆ ಅನುಕೂಲ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ನೀವು ಮನವಿ ಮಾಡ್ಕೊತಾ ಇದ್ದೀನಿ ಸರ್. ಏನು ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲೇ ಇರುವ ಕೋಟಿ ಬೆಲೆ ಬಾಳುವ ಸರ್ಕಾರಿ ಜಾಗಕ್ಕೆ 2 ಗುಂಪುಗಳ ನಡುವೆ ಗಲಾಟೆ ನಡೀತಾ ಇದ್ದು, ಮಂಗಳವಾರ ಜಮೀನು ಅಳತೆ ಮಾಡಲು ಬಂದ ಅಧಿಕಾರಿಗಳ ಮುಂದೆಯೇ 2 ಗುಂಪುಗಳು ಅವಾಚ್ಯ ಶಬ್ದಗಳಿಂದ ನಿಂದಿಸಿಕೊಂಡು ಸರ್ವೆ ಮಾಡದಂತೆ ಅಡ್ಡಿಪಡಿಸಿದ್ದಾರೆ. ನ್ಯಾಯ ಯಾರ ಪರ ಇದೆ ಎಂಬುದು ಮಾತ್ರ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.